ಬಾಕಿ ಹಣ ಕೊಡಿ ಎಂದ ಗುತ್ತಿಗೆದಾರರ ಮೇಲೆ ಡಿಕೆ ಗರಂ ಆಗಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬೆದರಿಕೆ ಹಾಕೋಕೆ ಆಗಲ್ಲ. ಸಿಎಂ ವರಿಷ್ಠರ ಭೇಟಿಗೆ ನಾನೇ ಟೈಮ್ ಫಿಕ್ಸ್ ಮಾಡಿಸ್ತೇನೆ. ಗುತ್ತಿಗೆದಾರರ ಮೇಲೆ ಡಿಸಿಎಂ ಗರಂ ಆಗಿದ್ದಾರೆ. ಬಿಎಸ್ವೈ ಬೊಮ್ಮಾಯಿ ಕಾಲದಲ್ಲಿ ಕಾಮಗಾರಿಯನ್ನು ಕೊಟ್ಟಿದ್ರು. ರಾಜ್ಯ ಸರ್ಕಾರಕ್ಕೆ ನಾನು ಬೆದರಿಕೆ ಹಾಕೋದಕ್ಕೆ ಆಗೋದಿಲ್ಲ. ಸಿಎಂ ವರಿಷ್ಠರ ಭೇಟಿಗೆ ನಾನೇ ಟೈಮ್ ಫಿಕ್ಸ್ ಅನ್ನ ಮಾಡಿಸ್ತೇನೆ. ಗುತ್ತಿಗೆದಾರರ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಬಿಎಸ್ವೈ ಬೊಮ್ಮಾಯಿ ಕಾಲದಲ್ಲಿ ಕಾಮಗಾರಿಯನ್ನ ಕೊಟ್ಟಿದ್ರು. ಬಿಜೆಪಿ ಅವಧಿಯಲ್ಲಿ ದುಡ್ಡಿಲ್ಲದಿದ್ರು ಕೆಲಸವನ್ನ ಕೊಟ್ಟಿದ್ರು. ನಾನು ವಿಪಕ್ಷದಲ್ಲಿದ್ದಾಗ ಟೆಂಡರ್ ಪಡೆಯಬೇಡಿ ಅಂತ ಹೇಳಿ ನಾನೇ ಹೇಳಿದ್ದೆ. ಬಿಜೆಪಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಕೆಲಸ ತಗೋಬೇಡಿ ಅಂತ ನಾನೇ ಹೇಳಿದ್ದೆ. ಆದ್ರೂ ಕೂಡ ಕೆಲಸ ಮಾಡೋರಿಗೆ ಹಣ ಕೊಟ್ಟೇ ಕೊಡ್ತೇವೆ. ಒಂದೊಂದು ಇಲಾಖೆಯಲ್ಲಿ 50ರಿಂದ 60 ಕೋಟಿ ರೂಪಾಯಿ ಬಾಕಿ ಇದೆ. ಈಗ ಇರೋದು ಕೇವಲ 17,000 ಕೋಟಿ. ಹಾಗಾದ್ರೆ ನಾನು 17,000 ಕೋಟಿಯಲ್ಲಿ ಯಾರ್ಯಾರಿಗೆ ಅಂತ ಕೊಡ್ಲಿ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಬಾಕಿ ಉಳಿದಿರೋದು 17,000 ಕೋಟಿ. ಈ 17,000 ಕೋಟಿಯಲ್ಲಿ ನಾನು ಯಾರ್ಯಾರಿಗೆ ಅಂತ ಹಂಚಿಕೆ ಮಾಡ್ಲಿ? ಒಂದೊಂದು ಇಲಾಖೆಯಲ್ಲೂ ಕೂಡ 50ರಿಂದ 60 ಕೋಟಿ ರೂಪಾಯಿ ಬಾಕಿ ಇದೆ. ಈ 17,000ವನ್ನ ಇಟ್ಕೊಂಡು ನಾನು ಯಾರಿಗೆ ಕೊಡ್ಲಿ? ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೀನಿ. ಈಗ ಒಂದೊಂದು ಡಿಪಾರ್ಟ್ಮೆಂಟ್ ಇದರಲ್ಲಿ 50 ಕೋಟಿ 60 ಕೋಟಿ ಇದೆ. ನಾನು ನೀವೇ ಹಂಚಿ ಅಂತ ನೀವೇ ಯಾರು ಕೊಡ್ಬೇಕು ಅಂತ. ಕಾಂಟ್ರಾಕ್ಟರ್ ಅಂದ್ರೆ ಬರೀ ಬರೋ ಪಾಪ ಕಾಂಟ್ರಾಕ್ಟರ್ ಈ ರಾಜ್ಯದ ಕಾಂಟ್ರಾಕ್ಟರ್ ಅವ್ರಿಗೆ ನಾನೇ ನೀವೇ ಹಂಚಿಬೇಕಾರೆ ನಿಮಗೆ ಲಿಸ್ಟ್ ಕೊಟ್ಟು ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಇಲ್ಲ. ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀನಿ. ಅಪ್ಡೇಟ್ ಫೈಲ್ ಮಾಡಿರ್ತೀನಿ. ಅಪ್ಡೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ. ಇನ್ವೆಸ್ಟಿಗೇಷನ್ ಏನ್ ಬೇಕಾದ್ರೆ ಮಾಡಿ ನಾವ್ ಹೇಳೇ ಇಲ್ಲ ಅಂತ ನೋಡ್ಬಿಟ್ಟು ನಮ್ಗೇನು ಅವ್ರಿಗೆ ಏನ್ ಸಹಾಯ ಮಾಡಬೇಕು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅವ್ರಿಗೂ ಗೊತ್ತಿದೆ. ಅದು ಬೇರೆ ಬೇರೆ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಹೇಳ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ಗೆ ನಾನು ಅವ್ರಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ. ಅವ್ರ ಗ್ರೀವೆನ್ಸಸ್ ಹೇಳಿ ಎಲ್ಲಿ ಬೇಕಾದ್ರೂ ಅವರು ಗ್ರೀವೆನ್ಸಸ್ ಹೇಳ್ಕೊಡಿ. ದುಡ್ಡು ಬೇಕಲ್ಲ. ಹಿಂದೆ ಏನಾಗಿತ್ತು, ಒಂದು ಬಜೆಟ್ ಇತ್ತು. ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು. ಕೆಲಸ ಎಲ್ಲ 3% 4% ತಗೋಬೇಕು. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲ ಈಗ ನಾನು ತೆಗಿರೋದು ಒಟ್ಟು ಎಲ್ಲ ಸೇರೋದು 200 ಕೋಟಿ ರೂಪಾಯಿ ಇರಬೇಕಷ್ಟೇ. 17,000 ಕೋಟಿ ರೂಪಾಯಿ ಬಿಲ್ ಇದೆ. 200 ಕೋಟಿಗೆ ಯಾರು ಕೊಟ್ಟಿದ್ದಾರೆ? ಯಾರಿಗೆ ಆಫೀಸರ್ಸ್ ಕೊಡಕ್ಕೆ, ಯಾವ ಲೆಕ್ಕ ಕೊಡಕ್ಕೆ? ನಾವೆಲ್ಲ 25 ಲಕ್ಷ 50 ಲಕ್ಷ 60 ಕೋಟಿ ಇವೆಲ್ಲ ಕೊಡಬೇಕು.